ಜಿಬಿಎ ಎಲೆಕ್ಷನ್ ಜೂನ್ 30ರ ಡೆಡ್ಲೈನ್ ಕೊಟ್ಟ ಸುಪ್ರೀಂ. ಟ್ರಬಲ್ ಶೂಟರ್ಗೆ ಎದುರಾಯಿತು ಹೊಸ ಸವಾಲು. ಸ್ಟೇಡಿಯಂ ನೇಮ್ ಚೇಂಜ್, ಕ್ಷೇತ್ರದತ್ತ ಹೆಚ್ಚಾದ ಆಸಕ್ತಿ. ಕ್ಷೇತ್ರ ಬದಲಾವಣೆಗೆ ಮುಂದಾದ್ರ ಜಿ ಪರಮೇಶ್ವರ್. ವೆನೆಜುವೆಲಾ ಆಯಿತು ಗ್ರೀನ್ಲ್ಯಾಂಡ್, ಕ್ಯೂಬಾ, ಇರಾನ್ ನೆಕ್ಸ್ಟ್. ಸರ್ವಾಧಿಕಾರಿ ಬದಲಾಗ್ತಾರಾ ಟ್ರಂಪ್? ಇದೆಲ್ಲವೂ ಈ ಹೊತ್ತಿನ ವಿಶೇಷ. ನಾನು ಕಾರ್ತಿಕ್ ಕುಂದರ್. ಬೆಂಗಳೂರು ಮತ್ತೊಂದು ಎಲೆಕ್ಷನ್ಗೆ ಸಿದ್ಧವಾಗ್ತಾ ಇದೆ. ಜೂನ್ 30ರೊಳಗೆ ಜಿಬಿಎ ಚುನಾವಣೆ ನಡೆಸುವಂತೆ ಸರ್ಕಾರಕ್ಕೆ ಸುಪ್ರೀಂ ಡೆಡ್ಲೈನ್ ನೀಡಿದೆ. ಬಿಬಿಎಂಪಿ ಜಿಬಿಎ ಆಗಿ ಬದಲಾದ ನಂತರ ನಡೆಯಲಿರುವಂತಹ ಮೊದಲ ಚುನಾವಣೆ ಇದಾಗಿದೆ. ಸುಪ್ರೀಂ ಆದೇಶ ಡಿಸಿಎಂ ಡಿಕೆಶಿ ಒಂದು ಹೊಸ ಅಗ್ನಿ ಪರೀಕ್ಷೆಯನ್ನ ಸೃಷ್ಟಿ ಮಾಡಿದೆ. ಸುಪ್ರೀಂ ಡೆಡ್ಲೈನ್ ಒಳಗೆ ಎಲೆಕ್ಷನ್ ನಡೆಸೋಕೆ ಸಮಯ ಕಡಿಮೆ ಇದ್ದು ಸರ್ಕಾರ ಹಾಗೂ ಉಪಮುಖ್ಯಮಂತ್ರಿಗಳು ಇದನ್ನು ಹೇಗೆ ನಿಭಾಯಿಸುತ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲವಾಗಿದೆ. ಬೆಂಗಳೂರು, ಸಿಲಿಕಾನ್ ಸಿಟಿ ಬೆಂಗಳೂರು, ಲಕ್ಷ ಜನರಿಗೆ ಬದುಕು ಕಟ್ಟಿಕೊಟ್ಟಿರುವಂತಹ ಬೆಂಗಳೂರು. ಇಂತಹ ಬೆಂಗಳೂರು ಅನ್ನೋದು ರಾಜಕೀಯ ನಾಯಕರ ಪಾಲಿಗೆ ಒಂದು ಅಕ್ಷಯ ಪಾತ್ರೆ. ಆ ಟ್ಯಾಕ್ಸು ಈ ಟ್ಯಾಕ್ಸು ಅಂತೆಲ್ಲ ಹೇಳಿ ಜನರಿಂದ ಯಥೇಚ್ಛವಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಹಾಗಾಗಿ ಬೆಂಗಳೂರು ವ್ಯಾಪ್ತಿಯ ಬಹುತೇಕ ರಾಜಕಾರಣಿಗಳು ಕುಬೇರರಾಗಿಬಿಟ್ಟಿದ್ದಾರೆ. ಇಂತಹ ಬೆಂಗಳೂರು ಈಗ ಮತ್ತೊಂದು ಚುನಾವಣೆಗೆ ಸಿದ್ಧವಾಗ್ತಾ ಇದೆ. ಜೂನ್ 30ರ ಒಳಗೆ ಆ ಚುನಾವಣೆ ನಡೆಸುವಂತೆ ಸರ್ಕಾರಕ್ಕೆ ಸ್ವತಃ ಸುಪ್ರೀಂ ಕೋರ್ಟ್ ಡೆಡ್ಲೈನ್ ಅನ್ನು ನೀಡಿದೆ. ಯಾವುದಪ್ಪ ಚುನಾವಣೆ ಅಂದ್ಕೊಂಡ್ರೆ ಅದೇ ನೋಡಿ, ಜಿಬಿಎ ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ. ಹಿಂದೆ ಅಸ್ತಿತ್ವದಲ್ಲಿದ್ದಂತಹ ಬಿಬಿಎಂಪಿಯನ್ನ ವಿಸ್ತರಿಸಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ರಚಿಸಲಾಗಿದೆ. ಗ್ರೇಟರ್ ಬೆಂಗಳೂರನ್ನ 5 ಪಾಲಿಕೆಗಳಾಗಿ ವಿಂಗಡಣೆಯನ್ನ ಮಾಡಲಾಗಿದೆ. ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಪೂರ್ವ ಹಾಗೂ ಬೆಂಗಳೂರು ಪಶ್ಚಿಮ ಅಂತ ನಾಮಕರಣವನ್ನು ಮಾಡಲಾಗಿದೆ. ಬಿಬಿಎಂಪಿಯನ್ನ ವಿಸ್ತರಿಸಿ ಜಿಬಿಎ ಮಾಡಿರೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಆದರೆ ಆಡಳಿತಾರೂಢ ಕಾಂಗ್ರೆಸ್ ಇದಕ್ಕೆ ಕ್ಯಾರೆ ಅಂದಿರಲಿಲ್ಲ. ಆಡಳಿತಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಪಾಲಿಕೆ ವಿಭಜನೆಯನ್ನ ಮಾಡಿದ್ದೇವೆ ಅಂತ ಸರ್ಕಾರ ಸಮರ್ಥನೆಯನ್ನ ಮಾಡಿಕೊಂಡಿತ್ತು. ಜೊತೆಗೆ ಚುನಾವಣೆಯನ್ನ ಮುಂದೂಡೋ ಉದ್ದೇಶದಿಂದ ಪಾಲಿಕೆ ವಿಭಜನೆ ಮಾಡಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಆದರೆ ಕಾಂಗ್ರೆಸ್ ನಾಯಕರು ಇದನ್ನ ನಿರಾಕರಿಸಿದರು. ಜೊತೆಗೆ ಚುನಾವಣೆ ಎದುರಿಸೋಕೆ ನಾವು ಸಿದ್ಧ ಅಂತ ಕೂಡ ಹೇಳಿದ್ರು. ಇದೀಗ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿರೋದ್ರಿಂದ 10 ವರ್ಷಗಳ ನಂತರ ಬೆಂಗಳೂರು ಪಾಲಿಕೆಗೆ ಚುನಾವಣೆ ನಡೆಯಲಿದೆ. 2015ರಲ್ಲಿ ಬೆಂಗಳೂರು ಪಾಲಿಕೆಗೆ ಚುನಾವಣೆ ನಡೆದ ನಂತರ ಇಲ್ಲಿವರೆಗೂ ಕೂಡ ಪಾಲಿಕೆ ಚುನಾವಣೆ ನಡೆದೇ ಇಲ್ಲ. ಪಾಲಿಕೆಗೆ ಚುನಾವಣೆ ನಡೆದು 10 ವರ್ಷ ಕಳೆದಿದ್ರು ಇಲ್ಲಿವರೆಗೂ ಕೂಡ ಯಾವ ಪಕ್ಷಗಳು ಕೂಡ ಚುನಾವಣೆ ನಡೆಸೋದಕ್ಕೆ ಮನಸ್ಸು ಮಾಡಿರಲಿಲ್ಲ. ಅದ್ಯಾವುದೋ ಕಾರಣಕ್ಕೆ ಎರಡೂ ಪಕ್ಷಗಳು ಬೆಂಗಳೂರು ಪಾಲಿಕೆ ಚುನಾವಣೆಯನ್ನ ಮುಂದೂಡುತ್ತಲೇ ಬಂದಿತ್ತು. ಈಗಲೂ ಸಹ ಸುಪ್ರೀಂ ನೀಡಿರುವಂಥ ಡೆಡ್ಲೈನ್ ಒಳಗಡೆ ಜಿಬಿಎ ಚುನಾವಣೆ ನಡೆಸೋಕೆ ಸರ್ಕಾರಕ್ಕೂ ಸಹ ಮನಸ್ಸಿಲ್ಲ. ಆದರೆ ಸುಪ್ರೀಂ ಆದೇಶ ನೀಡಿರೋದ್ರಿಂದ ಜೂನ್ 30ರೊಳಗೆ ಜಿಬಿಎ ಎಲೆಕ್ಷನ್ ನಡೆಸಲೇಬೇಕಾಗಿದೆ. ಅನಿವಾರ್ಯತೆಗೆ ಸರ್ಕಾರ ಸಿಲುಕಿದೆ. ಇನ್ನು ಜಿಬಿಎ 5 ಪಾಲಿಕೆಗಳ 369 ವಾರ್ಡ್ಗಳಲ್ಲಿ ಚುನಾವಣೆ ನಡೆಯಲಿದೆ. ಇವೆಲ್ಲ ವಾರ್ಡ್ಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಸೂಚನೆಯನ್ನು ಕೂಡ ನೀಡಿದೆ. ನ್ಯಾಯಾಲಯದ ಆದೇಶದಂತೆ ಎಲೆಕ್ಷನ್ ನಡೆದಲ್ಲಿ ಅದಕ್ಕೆ ಸಿದ್ಧತೆ ನಡೆಸೋಕೆ ಕೇವಲ 5 ತಿಂಗಳ ಸಮಯವಷ್ಟೇ ಬಾಕಿ ಇದೆ. ಮತದಾರರ ಅಂತಿಮ ಪಟ್ಟಿ ಪ್ರಕಟವಾದ 6 ವಾರಗಳ ಒಳಗೆ ಎಲೆಕ್ಷನ್ ನಡೀಬೇಕಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಇದು ಬಹುದೊಡ್ಡ ಸವಾಲಾಗಿ ಕಾಡ್ತಾ ಇದೆ. ಜೊತೆಗೆ ಬೆಂಗಳೂರಲ್ಲಿ ಆಡಳಿತ ಪಕ್ಷಕ್ಕೆ ಅನುಕೂಲವಾದಂತಹ ವಾತಾವರಣ ಇಲ್ಲ ಅನ್ನೋದು ಇಲ್ಲಿನ ವಾಸ್ತವ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಉತ್ತಮ ಪ್ರದರ್ಶನವನ್ನು ನೀಡಿತ್ತು. 135 ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಕೂಡ ಬಂದಿತ್ತು. ಆದರೆ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ 11 ಸ್ಥಾನಗಳನ್ನಷ್ಟೇ ಕಾಂಗ್ರೆಸ್ ಗೆದ್ದುಕೊಂಡಿತ್ತು. ಇಂತಹ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಎಷ್ಟು ಪಾಲಿಕೆಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸೋಕೆ ಸಾಧ್ಯ ಅನ್ನೋ ಪ್ರಶ್ನೆ ಮೂಡ್ತಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳು ಜಿಬಿಎ ಚುನಾವಣೆಯನ್ನ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿವೆ. ಆದರೆ ಸುಪ್ರೀಂ ಆದೇಶದಂತೆ ಜೂನ್ 30ರೊಳಗೆ ಎಲೆಕ್ಷನ್ ನಡೆಸಲೇಬೇಕಾಗಿರೋದ್ರಿಂದ ಸರ್ಕಾರಕ್ಕೆ ಹೊಸ ಸವಾಲು ಕೂಡ ಸೃಷ್ಟಿಯಾಗಿದೆ ಅಂದ್ರೂ ತಪ್ಪಿಲ್ಲ. ಅಕ್ಷಯ ಪಾತ್ರೆಯಾಗಿರುವಂಥ ಬೆಂಗಳೂರಿನ ಮೇಲೆ ಹಿಡಿತ ಸಾಧಿಸೋಕೆ ಎಲ್ಲ ಪಕ್ಷಗಳು ಕೂಡ ಪ್ರಯತ್ನಿಸುತ್ತವೆ. ಕಾರಣ ಆಡಳಿತಾತ್ಮಕ ಮತ್ತು ಸಂಪನ್ಮೂಲದ ದೃಷ್ಟಿಯಿಂದ ಪೊಲಿಟಿಕಲ್ ಪಾರ್ಟಿಗಳಿಗೆ ಬೆಂಗಳೂರು ತುಂಬಾ ಮುಖ್ಯ. ಈ ಗಾರ್ಡನ್ ಸಿಟಿ ಬೆಂಗಳೂರು ಅನೇಕ ಐಟಿ ಕಂಪನಿಗಳಿಗೆ ನೆಲೆಯಾಗಿರುವಂತಹ ಬೆಂಗಳೂರನ್ನ ಭಾರತದ ಸಿಲಿಕಾನ್ ವ್ಯಾಲಿ ಅಂತಲೇ ಕರೀತಾರೆ. ಭಾರತದ ಜಿಡಿಪಿಗೆ ಬೆಂಗಳೂರಿನ ಐಟಿ ವಲಯ ಸುಮಾರು 12%ಗೂ ಹೆಚ್ಚು ಕೊಡುಗೆಯನ್ನು ನೀಡುತ್ತೆ. ಕೋಟ್ಯಾಂತರ ಜನ ನೆಲೆಸಿರುವಂತಹ ರಾಜಧಾನಿ ಬೆಂಗಳೂರು ರಾಜಕೀಯ ಪಕ್ಷಗಳ ಪಾಲಿಗೆ ಅಕ್ಷರಶಃ ಅಕ್ಷಯ ಪಾತ್ರೆ. ಸಂಪನ್ಮೂಲದ ದೃಷ್ಟಿಯಿಂದ ಕೂಡ ಬೆಂಗಳೂರು ರಾಜಕಾರಣಿಗೆ ತುಂಬಾ ಮುಖ್ಯ. ಜೊತೆಗೆ ಬೆಂಗಳೂರಿನ ಮೇಲೆ ಹಿಡಿತ ಸಾಧಿಸೋಕೆ ಪಕ್ಷ ರಾಜಕೀಯವಾಗಿ ಪ್ರಬಲವಾಗುತ್ತೆ. ಹಾಗೆ ಸುಗಮ ಆಡಳಿತಕ್ಕೆ ಕೂಡ ಅನುಕೂಲವಾಗುತ್ತೆ.
ಇದೇ ಕಾರಣಕ್ಕೆ ಯಾವುದೇ ಚುನಾವಣೆಯಾಗಿರಲಿ ಬೆಂಗಳೂರಿನ ಮೇಲೆ ಹಿಡಿತ ಸಾಧಿಸೋದಕ್ಕೆ ನಮ್ಮಲ್ಲಿನ ಮೂರೂ ಪಕ್ಷಗಳು ಕೂಡ ಯತ್ನಿಸುತ್ತವೆ. ಆದರೆ ಜೂನ್ 30ರೊಳಗೆ GBAಗೆ ಎಲೆಕ್ಷನ್ ನಡೆಸಬೇಕು ಅನ್ನುವಂಥ ಸುಪ್ರೀಂ ಆದೇಶ ಸರ್ಕಾರಕ್ಕೆ, ಅದರಲ್ಲೂ ಕೂಡ DCM DK ಶಿವಕುಮಾರ್ ಪಾಲಿಗೆ ಒಂದು ಅಗ್ನಿ ಪರೀಕ್ಷೆಯೇ ಸರಿ. DK ಶಿವಕುಮಾರ್ ಕನಕಪುರ ಮೂಲದ ಈ ಪ್ರಭಾವಿ ರಾಜಕಾರಣಿ, ಸದ್ಯ ಕರ್ನಾಟಕದ ಉಪಮುಖ್ಯಮಂತ್ರಿ, ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೂಡ DKಶಿ ಬಳಿಯಲ್ಲಿರೋದ್ರಿಂದ DK ಶಿವಕುಮಾರ್ಗೆ ಇದೊಂದು ಪ್ರತಿಷ್ಠೆಯ ವಿಷಯವಾಗಿದೆ. ಸದ್ಯ ರಾಜ್ಯ ರಾಜಕಾರಣದಲ್ಲಿ CM ಕುರ್ಚಿ ಬದಲಾವಣೆಯ ವಿಷಯ ಜೋರಾಗಿ ಸದ್ದು ಮಾಡ್ತಾರೆ. CM ಸಿದ್ದರಾಮಯ್ಯ ಹಾಗೂ DCM DKಶಿ ನಡುವೆ 50-50 ಸೂತ್ರದಲ್ಲಿ ಅಧಿಕಾರ ಹಂಚಿಕೆಯ ಒಪ್ಪಂದವಾಗಿದೆ. 2.5 ವರ್ಷಗಳ ಬಳಿಕ CM ಸಿದ್ದರಾಮಯ್ಯ DKಶಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ತುಂಬಿದ ಬೆನ್ನಲ್ಲೇ ಅಧಿಕಾರ ಬದಲಾವಣೆ ಚಟುವಟಿಕೆಗಳು ಜೋರಾಗಿತ್ತು. ಆದರೆ ಸರ್ಕಾರಕ್ಕೆ 2.5 ವರ್ಷ ತುಂಬಿ ದೇವರಾಜ್ ಅರಸು ಅವರ ದೀರ್ಘಾವಧಿ CM ಅನ್ನೋ ದಾಖಲೆಯನ್ನು ಸಿದ್ದರಾಮಯ್ಯ ಮುರಿದಿದ್ದಾರೆ. ಆದರೂ ಕೂಡ DKಶಿಗೆ ಅಧಿಕಾರ ಹಸ್ತಾಂತರ ಆಗೋ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಹಾಗಾಗಿ ಈಗ GBA ಚುನಾವಣೆಯಲ್ಲಿ ಹೆಚ್ಚಿನ ಪಾಲಿಕೆಗಳನ್ನು ಗೆದ್ದು ತನ್ನ ಸಾಮರ್ಥ್ಯ ಎಷ್ಟು ಅನ್ನೋದನ್ನು ಪ್ರೂವ್ ಮಾಡೋ ಸಲುವಾಗಿ DKಶಿಯ ಮುಂದೆ ಈ ಸವಾಲಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂಥ ಕಾರಣಕ್ಕೆ GBA ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನ ಗೆಲ್ಲಿಸಿಕೊಡೋ ಜವಾಬ್ದಾರಿ DKಶಿ ಮೇಲಿದೆ. ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ 5 ಪಾಲಿಕೆಗಳ ಪೈಕಿ ಕನಿಷ್ಠ 3ರಲ್ಲಿ ಗೆಲುವು ಸಾಧಿಸೋದು ಕಾಂಗ್ರೆಸ್ಗೆ ಅನಿವಾರ್ಯವಾಗಿದೆ. ಹಾಗಾಗಿ ಎಲ್ಲರ ಚಿತ್ತ DK ಶಿವಕುಮಾರ್ ಅವರತ್ತ ನೆಟ್ಟಿದೆ. ಒಂದು ವೇಳೆ GBA ಚುನಾವಣೆಯಲ್ಲಿ ಹಿನ್ನಡೆಯಾದರೆ ಅದಕ್ಕೆ ನೇರ ಟಾರ್ಗೆಟ್ DKಶಿ ಆಗ್ತಾರೆ. CM ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥ DKಶಿಗೆ ಬೆಂಗಳೂರಿನ ಮೇಲೆ ಹಿಡಿತ ಇಲ್ಲ ಅಂತ ಸಿದ್ದರಾಮಯ್ಯ ಬಣ ಹೈಕಮಾಂಡ್ ಬಳಿ ವಾದಿಸಬಹುದು. ಜೊತೆಗೆ ಇದರಿಂದ DK ಶಿವಕುಮಾರ್ರ ವೈಯಕ್ತಿಕ ವರ್ಚಸ್ಸಿಗೂ ಕೂಡ ಧಕ್ಕೆ ಆಗುತ್ತೆ. ಕೇವಲ DKಶಿ ಮಾತ್ರವಲ್ಲ, ಹಿರಿಯ ಸಚಿವರಾದಂಥ KJ ಜಾರ್ಜ್ ಆಗಿರ್ಬೋದು, ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಅಥವಾ ದಿನೇಶ್ ಗುಂಡೂರಾವ್ ಅವರಾಗಿರ್ಬೋದು, ಇವರೆಲ್ಲರಿಗೂ ಕೂಡ GBA ಚುನಾವಣೆ ಒಂದು ಸವಾಲಾಗಿಬಿಟ್ಟಿದೆ. ಆದರೆ ಜೂನ್ 30ರೊಳಗೆ ಚುನಾವಣೆ ನಡೆಸಲೇಬೇಕಾಗಿರೋದ್ರಿಂದ ಸಿದ್ಧತೆಯನ್ನು ನಡೆಸೋಕೆ ಸಮಯ ಕಮ್ಮಿ ಇದೆ, ಬಹಳ ಕಡಿಮೆ ಇದೆ. ಜೊತೆಗೆ ಯಾವುದೇ ಎಲೆಕ್ಷನ್ ನಡೆದರೂ ಕೂಡ ಅದಕ್ಕೆ ಸಂಪನ್ಮೂಲವನ್ನು ಕೊಡಬೇಕಲ್ಲ, ಆ ಸಂಪನ್ಮೂಲ ಕ್ರೋಢೀಕರಿಸೋಕ್ಕೂ ಕೂಡ ಸಾಕಷ್ಟು ಸಮಯ ಬೇಕು. ಆದರೆ ಸುಪ್ರೀಂ ಆದೇಶ ಸರ್ಕಾರ ಮತ್ತು DKಶಿಗೆ ಒಂದು ಸವಾಲನ್ನು ಸೃಷ್ಟಿ ಮಾಡ್ತಾ ಇದೆ. ಜೊತೆಗೆ ಬೆಂಗಳೂರಿನ ಈಗ ಸರ್ಕಾರಕ್ಕೆ ಪೂರಕ ವಾತಾವರಣ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆ ಇದೆಯಲ್ಲ, ಇದು ಬೆಂಗಳೂರನ್ನ ಒಂದು ಹಂತದಲ್ಲಿ ಕಾಡ್ತಾ ಇದೆ. ಅದಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಇನ್ನು ಉದ್ಯಮಿಗಳು ಕೂಡ ಇದೇ ವಿಚಾರದ ಕುರಿತಾಗಿ ಟ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ, ತಮ್ಮ ಅಸಮಾಧಾನಗಳನ್ನು ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಹೇಳಿಕೊಳ್ಳೋ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಬ್ರ್ಯಾಂಡ್ ಬೆಂಗಳೂರಿನ ಬಗ್ಗೆ DK ಶಿವಕುಮಾರ್ ಹಲವು ಸಭೆಗಳನ್ನು ನಡೆಸಿದ್ದಾರೆ, ಆದರೆ ಇನ್ನೂ ಕೂಡ ಯಾವುದೂ ಜಾರಿಯಾಗಿಲ್ಲ. ಇನ್ನು ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ನಿರ್ಮಾಣ ಮಾಡೋ ಮೂಲಕ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಬೇಕು ಅನ್ನೋದು DKಶಿ ಮತ್ತು ಸರ್ಕಾರದ ಪ್ಲಾನ್. ಆದರೆ ಸುರಂಗ ಮಾರ್ಗಕ್ಕೆ BJP ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ವಿರೋಧ ಪಕ್ಷವಾಗಿ ಅವರು ಖಂಡಿತವಾಗಿಯೂ ಮಾಡ್ತಾರೆ. ಇದು ಭ್ರಷ್ಟಾಚಾರಕ್ಕೆ ಮಾರ್ಗ ಅಂತ ಕೂಡ ಆರೋಪಿಸಿದೆ. ಜೊತೆಗೆ ಸುರಂಗ ಮಾರ್ಗಕ್ಕಾಗಿ ಲಾಲ್ಬಾಗ್ ಪಾರ್ಕ್ ಭೂಮಿ ಬಳಕೆ ಮಾಡಲಾಗುತ್ತೆ ಅನ್ನೋ ಆರೋಪ ಕೂಡ ಇದೆ. ಇನ್ನು BBMPಯನ್ನು 5 ವಿಭಾಗಗಳನ್ನಾಗಿ ಮಾಡಿದ್ದರ ಬಗ್ಗೆಯೂ ಕೂಡ ಪರ ಮತ್ತು ವಿರೋಧ ಅಭಿಪ್ರಾಯಗಳು ಕೂಡ ಇವೆ. ಇವೆಲ್ಲ ವಿಷಯಗಳನ್ನು ಪ್ರತಿಪಕ್ಷ BJP ಪಾಲಿಗೆ ಅಸ್ತ್ರಗಳಾಗಿ ಪರಿಣಮಿಸಿವೆ. ಜೊತೆಗೆ ಕೋಗಿಲು ಬಡಾವಣೆ ವಿವಾದವನ್ನು ಬಳಕೆ ಮಾಡೋದು ಕೂಡ BJPಯ ಉದ್ದೇಶವಾಗಿದೆ. ಹಾಗಾಗಿ ಜನ ಇದಕ್ಕೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಸರ್ಕಾರ ಚುನಾವಣೆಯನ್ನ ಯಾವ ರೀತಿ ಎದುರಿಸುತ್ತೆ ಅನ್ನೋದು ಈಗಿರುವಂಥ ದೊಡ್ಡ ಪ್ರಶ್ನೆ. ಅಂತೂ 10 ವರ್ಷಗಳ ಬಳಿಕ ಬೆಂಗಳೂರು ಪಾಲಿಕೆ ಚುನಾವಣೆ ಮುಹೂರ್ತ ಕೂಡಿ ಬಂದಿದೆ. ಜೂನ್ 30ರೊಳಗೆ GBA ಚುನಾವಣೆ ನಡೆಸಿ ಅಂತ ಸುಪ್ರೀಂ ಸರ್ಕಾರಕ್ಕೆ ಡೆಡ್ಲೈನ್ ನೀಡಿದೆ. DCM DKಶಿ ಪಾಲಿಗೆ ಇದು ಸವಾಲಾಗಿದ್ದು DK ಶಿವಕುಮಾರ್ ಇದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕುತೂಹಲವನ್ನು ಮೂಡಿಸಿದೆ.